ಸಹ ಮಾಲೀಕರು ತಮ್ಮ ಪಾಲನ್ನು ನಿರ್ಧರಿಸದೆ ಮತ್ತು ಗುರುತಿಸದೆ ಸಂಪೂರ್ಣ ಜಂಟಿ ಆಸ್ತಿಯನ್ನು ವರ್ಗಾಯಿಸಲು ಸಾಧ್ಯವಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿದೆ. ವಿಭಜನೆಯಾಗದ ಆಸ್ತಿಯ ಸಹ ಮಾಲೀಕನು ತನ್ನ ಪಾಲನ್ನು ನಿರ್ಧರಿಸದೆ ಮತ್ತು ಇತರ ಸಹ ಮಾಲೀಕರನ್ನು ಒಪ್ಪಿಸದೆ ಯಾವುದೇ ಒಂದು ಆಸ್ತಿಯನ್ನು ವರ್ಗಾಯಿಸಲು ಸಾಧ್ಯವಿಲ್ಲ. ಸಹ ಮಾಲೀಕರಲ್ಲಿ ಒಬ್ಬರು ಅವಿಭಜಿತ ಆಸ್ತಿಯನ್ನು ಮಾರಾಟ ಮಾಡಿದ ಹಿಡುವಳಿದಾರನ ಮೇಲ್ಮನವಿದಾರ ಮನವಿಯನ್ನು ನ್ಯಾಯಾಲಯವು ವಜಾಗೊಳಿಸಿದೆ. ನ್ಯಾಯಾಲಯವು ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿದಿದೆ. ಆಸ್ತಿಯನ್ನು ಮೂಲತಃ 1959ರಲ್ಲಿ ಇಬ್ಬರು ಸಹೋದರರು ಖರೀದಿಸಿದ್ರು. ಅವರ ಮರಣ ನಂತರ ಸಹೋದರರ ಆಯಾ ಉತ್ತರಾಧಿಕಾರಿಗಳ ನಡುವೆ ಆಸ್ತಿಯ ಮಾಲೀಕತ್ವದ ಹಕ್ಕುಗಳ ಬಗ್ಗೆ ವಿವಾದ ಹುಟ್ಟಿಕೊಂಡಿದ್ದವು. ಪ್ರತಿವಾದಿ ಸಹ ಮಾಲೀಕರು ಮೇಲ್ಮನವಿದಾರ ಪರವಾಗಿ ಇನ್ನೊಬ್ಬ ಸಹ ಮಾಲೀಕರಿಂದ ಕಾರ್ಯಗತಗೊಳಿಸಿದ ಆಸ್ತಿಯ ಮಾರಾಟವನ್ನು ಪ್ರಶ್ನಿಸಿ ದಾವೆ ಹೂಡಿದರು. ಪ್ರತಿವಾದಿಯು ತನ್ನ ತಂದೆ ತನ್ನ ಸಹೋದರನಿಗೆ ಆಸ್ತಿಯಲ್ಲಿ ತನ್ನ ಪಾಲನ್ನು ಎಂದಿಗೂ ಬಿಟ್ಟುಕೊಟ್ಟಿಲ್ಲ ಎಂದು ವಾದಿಸಿದ್ದರು. ಆದ್ದರಿಂದ ಸಂಪೂರ್ಣ ಆಸ್ತಿಯನ್ನು ಮೇಲ್ಮನವಿದಾರರಿಗೆ ವರ್ಗಾಯಿಸಲು ಸಹ ಮಾಲೀಕರಿಗೆ ಯಾವುದೇ ವಿಶೇಷ ಹಕ್ಕುಗಳಿಲ್ಲ ಎಂದು ಅವರು ಅರ್ಜಿ ಸಲ್ಲಿಸಿದರು. ಅರ್ಜಿದಾರರು ಯಾವುದೇ ಮಾರಾಟ ಪತ್ರದ ಮೂಲಕ ಸೂಟ್ ಆಸ್ತಿಯಲ್ಲಿ ಯಾವುದೇ ಹಕ್ಕು, ಶೀರ್ಷಿಕೆ, ಆಸಕ್ತಿಯನ್ನು ಗಳಿಸಲು ಸಾಧ್ಯವಿಲ್ಲ ಎಂದು ಹೇಳಿಕೆ ಮತ್ತು ಶಾಶ್ವತ ತಡೆಯಾಜ್ಞೆಯನ್ನು ಕೋರಿದ್ದರು. ಟ್ರಯಲ್ ಕೋರ್ಟ್ ಪ್ರತಿವಾದಿಯ ಮೊಕದ್ದಮೆಯನ್ನು ವಜಾಗೊಳಿಸಿದೆ, ಏಕೆಂದರೆ ಮೇಲ್ಮನವಿದಾರನು ವಿಭಜನೆಯನ್ನು ಸಾಬೀತುಪಡಿಸಲು ಯಾವುದೇ ಕೋ-ಏಜೆಂಟ್ ಮೆಟೀರಿಯಲ್ ಅನ್ನು ದಾಖಲೆಯಲ್ಲಿ ಸಲ್ಲಿಸದ ಕಾರಣ ಸೂಟ್ ಆಸ್ತಿಯನ್ನು ಎಂದಿಗೂ ವಿಭಜಿಸಲಾಗಿಲ್ಲ. ಇದರಿಂದಾಗಿ ಆಸ್ತಿಯು ಜಂಟಿ ಆಸ್ತಿಯಾಗಿ ಮುಂದುವರಿಯಿತು. ಯಾವ ವಿಭಜನೆ ಅಥವಾ ವಸಾಹತುಗಳ ಆಧಾರದ ಮೇಲೆ ಕುಟುಂಬದ ವಸಾಹತು ಹಕ್ಕು ಪಡೆಯುತ್ತಿದೆ ಎಂಬುದನ್ನು ಪುರಾವೆಗಳಲ್ಲಿ ಒದಗಿಸಲಾಗಿಲ್ಲ ಮತ್ತು ಸಾಬೀತುಪಡಿಸಲಾಗಿಲ್ಲ. ಮೇಲ್ಮನವಿದಾರರ ಪರವಾಗಿ ಸಂಪೂರ್ಣ ಆಸ್ತಿಯ ಮಾರಾಟವನ್ನು ಅದರ ವಿಭಜನೆ ಇಲ್ಲದೆ ಕಾರ್ಯಗತಗೊಳಿಸಲು ಸಹ ಮಾಲೀಕರು ಮಾತ್ರ ಸಮರ್ಥರಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. 1882ರ ಆಸ್ತಿ ವರ್ಗಾವಣೆ ಕಾಯ್ದೆಯ ಸೆಕ್ಷನ್ 44ರ ಅನುಸಾರ ಹೇಳಲಾದ ಮಾರಾಟ ಪತ್ರವು ಬ್ರಿಜ್ ಮೋಹನ್ ಅವರ ಆಸ್ತಿಯಲ್ಲಿ ಪಾಲಿನ ಮಟ್ಟಿಗೆ ಮಾನ್ಯವಾದ ದಾಖಲೆಯಾಗಿರಬಹುದು ಮತ್ತು ಪ್ರತಿವಾದಿ ಮೇಲ್ಮನವಿ ಎಸ್.ಕೆ. ಗೋಲಂಲಾಲ್ ಚಂದ್ ಪರಿಹಾರಗಳನ್ನು ತೆಗೆದುಕೊಳ್ಳಲು ಸ್ವತಂತ್ರರು. ಬ್ರಿಜ್ ಮೋಹನ್ ವಿರುದ್ಧ ವಿಭಜನೆಯ ಮೊಕದ್ದಮೆ ಅಥವಾ ಪರಿಹಾರ ಮತ್ತು ಹಾನಿಯ ಮೊಕದ್ದಮೆ ಮೂಲಕ ಸೂಟ್ ಪಡೆಯಲು ಎಂದು ಪೀಠವು ಟೀಕಿಸಿತು. ಪರಿಣಾಮವಾಗಿ ನ್ಯಾಯಾಲಯವು ಅವಿಭಜಿತವಾಗಿರುವ ಸೂಟ್ ಆಸ್ತಿಯನ್ನು ಸಹ ಮಾಲೀಕರು ತಮ್ಮ ಷೇರುಗಳನ್ನು ವರ್ಗಾವಣೆ ಮಾಡುವ ಮೊದಲು ನಿರ್ಧರಿಸಲು ಮತ್ತು ಗುರುತಿಸಲು ಕಾನೂನಿನ ಪ್ರಕಾರ ಮುಂದುವರಿಯಲು ಬಿಡಲಾಗಿದೆ. ಅದರಂತೆ ಸುಪ್ರೀಂ ಕೋರ್ಟ್ ಮೇಲ್ಮನವಿಯನ್ನು ವಜಾಗೊಳಿಸಿದೆ. ಒಟ್ಟು ಕುಟುಂಬದ ಆಸ್ತಿಯನ್ನು ಭಾಗ ಮಾಡಿಕೊಳ್ಳದೆ ಅಥವಾ ಆ ಭಾಗಗಳನ್ನು ಗುರುತು ಮಾಡಿಕೊಳ್ಳದೆ ಯಾರೂ ಕೂಡ ಒಬ್ಬರ ಒಪ್ಪಿಗೆಯನ್ನು ಪಡೆಯದೆ ಮತ್ತೊಬ್ಬರು ಮಾರಾಟ ಮಾಡಲು ಸಾಧ್ಯ ಇಲ್ಲ ಅನ್ನೋದು ಈ ತೀರ್ಪಿನ ಸಾರಾಂಶ ಆಗಿದೆ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.